ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯ. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ಬಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ವೆಗ್ನೆಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಮತ್ತು ಒಂದು ಮೋಟಿವೇಶ್ನಲ್ ಆಗಿ ಕೂಡ ಇರುತ್ತೆ ನನ್ನ ವ್ಲಾಗಲ್ಲಿ. ಇವತ್ತು ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಈಗ ಬೆಳಗ್ಗೆ ತಿಂಡಿಗೆ ಬಂದು ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನು ತಿಂಡಿಗೆ ಬಂದು ನಾನು ಇವತ್ತಿನ ವ್ಲಾಗಲ್ಲಿ ದೋಸೆ ಚಟ್ನಿನ ಮಾಡ್ಕೊತಾ ಇದ್ದೀನಿ. ನೋಡಿ, ಚಟ್ನಿಗೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಬಂದು ಸ್ಕೂಲ್ಗೆ ಚಟ್ನಿಗೆ ತೆಂಗಿನಕಾಯಿ ಹಾಕಿ ಕಳಿಸಲ್ಲ, ಯಾಕಂದರೆ ತೆಂಗಿನಕಾಯಿ ಹಾಕಿದ್ರೆ ಸ್ವಲ್ಪ ಅಳಿಸೋಗೋ ಥರ ಆಗೋಗುತ್ತೆ ಮಧ್ಯಾಹ್ನ ಅಷ್ಟರಲ್ಲಿ. ಹಾಗಾಗಿ ನಾನು ಚಟ್ನಿನ ತೆಂಗಿನಕಾಯಿ ಹಾಕದೆ ಮಾಡಿದ್ದೀನಿ ಇವತ್ತು. ಇನ್ನು ಪಾಯಸನೂ ಕೂಡ ಮಾಡ್ಕೊಂಡಿದ್ದೆ. ಇದನ್ನು ನಾನು ಎಲ್ಲನೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸಬ್ಬಕ್ಕಿ ಮತ್ತು ಮಖಾನನ ಯೂಸ್ ಮಾಡಿರೋಂಥ ಪಾಯಸ ಇದು. ತುಂಬಾ ಚೆನ್ನಾಗಿದೆ, ತುಂಬ ಸೂಪರಾಗಿದೆ. ನೈಟ್ ಮಾಡಿರೋಂಥ ಪಾಯಸ ಅದು ಕೂಡ ಚೆನ್ನಾಗಿದೆ. ಹಾಲು ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಆರಾಮಾಗಿ ತಿನ್ಕೋಬೋದು, ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು. ಇನ್ನು ಮನೀಶು ಲಿತಿಮಾ ನೋಡಿ ಏನು ಮಾಡ್ತಾಯಿದ್ದಾರೆ. ಅವ್ರ ಅಕ್ಕನ ಮೇಲೆ ಅವನು ಇದು ಮಾಡೋದು, ಜೋಲಿ ಥರ ಅವ್ರ ಕಾಲ ಮೇಲೆ ಕೂತ್ಕೊಂಡು ಆಡೋವಂಥದ್ದು. ಇನ್ನು ಲಿತಿಮಾ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕಿ ಕೂತ್ಕೊಂಡಿದ್ದಾಳೆ. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ನೋಡಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಅವಳಿಗೆ ಸ್ವಲ್ಪ ತಲೆ ಬಾಚಿ ಕೊಟ್ಟರೆ ಅವಳು ಆಲ್ರೆಡಿ ದೋಸೆನ ತಿಂದಿದ್ದಾಳೆ. ಹಾಲು ದೋಸೆ ಜಾಮ್ ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ಟಿದ್ದಾಳೆ. ಚಟ್ನಿ ಮಾಡೋಷ್ಟರಲ್ಲಿ ಕರೆಂಟ್ ಇರಲಿಲ್ಲ, ಹಾಗಾಗಿ ಅವಳು ಆ ರೀತಿ ತಿನ್ಕೊಂಬಿಟ್ಟಿದ್ದಾಳೆ. ಸರಿ ಓಕೆ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲ ಹೆಣ್ಮಕ್ಳು ಯಾವ ರೀತಿ ಚುರುಕಾಗಿ ಕೆಲಸ ಮಾಡ್ಕೋಬೇಕು ಅಂದರೆ ನಮಗೆ ಎಲ್ಲನೂ ಕೂಡ ಗೊತ್ತಾಗ್ಬಿಡುತ್ತೆ ತಂತಾನೆ. ಎಲ್ಲ ಕೆಲಸಗಳನ್ನ ಯಾವ ರೀತಿ ಮಾಡ್ಕೋಬೇಕು, ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಅದರಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವೋ ಅದೇ ರೀತಿ ನಾವು ದುಡ್ಡನ್ನು ಕೂಡ ಸೇವ್ ಮಾಡಬೇಕು. ಈ ಮಖಾನ ಪಾಯಸನ ತೋರಿಸ್ತಾ ಇದ್ದೀನಿ. ಈ ಮಖಾನ ಪಾಯಸ ಹೆಲ್ದಿಗೆ ಫುಲ್ಲು ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆ ಪಾಯಸ ಇದು. ಇನ್ನು ನಾನು ಒಬ್ಬಳೇ ತಿನ್ನೋಣ, ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಬಂದೆ. ಇನ್ನು ಮನುಷ್ಯ ಕೂಡ ಚೆನ್ನಾಗಿ ತಿಂತಾ ಇದ್ದ. ಒಳ್ಳೆ ಹೆಲ್ತ್ ಫುಡ್ ಅಲ್ವಾ. ನೈಟ್ ಆದರೆ ಏನಾಗುತ್ತೆ, ನಾನು ನೈಟು ಸಾಂಬಾರು ಕೂಡ ಬೆಳಗ್ಗೆ ತಿಂತೀವಿ. ಬೆಳಗ್ಗೆ ಸಾಂಬಾರು ಏನಾದರೂ ಮಿಕ್ಕಿದ್ರೆ ನೆಕ್ಸ್ಟ್ ಡೇನೂ ಕೂಡ ತಿಂತೀವಿ. ಯಾವುದೇದು ಫುಡ್ನು ವೇಸ್ಟ್ ಮಾಡಲ್ಲ, ಬಿಸಿ ಮಾಡ್ಕೊಂಡು ತಿಂತೀವಿ. ನಾವು ನಿಜ ಹೇಳಬೇಕಂದ್ರೆ ನಾವು ಯಾವುದನ್ನು ಕೂಡ ಬಿಸಾಕಲ್ಲ. ಅದೇ ಸಾಂಬಾರನ್ನ ಏನಾದರೂ ಸೆಕೆಂಡ್ ಡೇ ಇದ್ದರೂ ಕೂಡ ಅದೇ ಸಾಂಬಾರನ್ನ ತಿಂತೀವಿ. ಅನ್ನ ಮಿಕ್ಕಿದೆ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದು, ಒಗ್ಗರಣೆ ಮಾಡ್ಕೊಂಡು ತಿನ್ನೋದು, ಈ ರೀತಿ ಎಲ್ಲನೂ ಕೂಡ ದುಡ್ಡನ್ನ ಮಿಗಿಸ್ತೀವಿ. ಹೆಣ್ಮಕ್ಳು ಚಿಕ್ಕದಾನವಾಗಿ ಚೊಕ್ಕದಾನವಾಗಿ ನಾವು ದುಡ್ಡನ್ನ ಸೇವ್ ಮಾಡಿದ್ರೇ ನಮಗೆ ಒಂದೊಂದಾಗೆ ಒಡವೆಗಳನ್ನ ತೊಗೊಳಕ್ಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಹಣನ ಕೂಡಿಡೋದನ್ನ ಕಲಿಬೇಕು. ಇನ್ನು ನಾನು ಕೂಡ ಪಾಯಸನ ಸವಿದು ನನ್ನ ಮಗನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಮನೀಶ್ಗಂತೂ ಫುಲ್ಲು ಇಷ್ಟ ಆಗೋಯ್ತು. ಅವನಿಗೆ ಎಲ್ಲ ನಾನು ಏನು ತಿಂತೀನೋ ಅದನ್ನೆಲ್ಲನೂ ಕೂಡ ತಿನ್ನಿಸ್ತೀನಿ. ಬಂದು ನನಗೂ ಬೇಕು ಅಂತ ತಿಂತಾನೆ. ಇನ್ನೇನಾದರೂ ಕೆಲಸಗಳನ್ನ ಮಾಡ್ತಾಯಿದ್ರೆ ಅಲ್ಲೋಗೋದು ಇಲ್ಲೋಗೋದು, ಬಂದು ನನಗೆ ತೀಟೆ ಮಾಡೋ ಅಂಥದ್ದು ಇದೆಲ್ಲ ಜಾಸ್ತಿ ಮಾಡ್ತಾನೆ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಕೆಲವೊಂದು ಸಾರಿ ನನಗೆ ಎಲ್ಲ ಕೆಲಸನೂ 10ರಿಂದ 11 ಗಂಟೆ ಒಳಗಡೆ ಮಾಡ್ಕೊಬೇಕು. ಮಧ್ಯಾಹ್ನ ಆಫ್ಟರ್ನೂನ್ ಎಲ್ಲ ಕೆಲಸನೂ ಮಧ್ಯಾಹ್ನದಷ್ಟೊತ್ತಿಗೆ ಬೆಳಿಗ್ಗೆನೇ ಆಗಿಬಿಡುತ್ತೆ. ಕೆಲವೊಂದು ಸಾರಿ ಆಸುಪಾಸು 11ರಿಂದ 12 ಗಂಟೆ ಆ ರೀತಿಯೂ ಕೂಡ ಆಗುತ್ತೆ. ಯಾವ ರೀತಿ ಕನ್ವಿನಿಯೆಂಟ್ ಆಗಿರುತ್ತೋ ನನ್ನ ಮಗುನ ನೋಡಿಕೊಂಡು ಮನುಷ್ಯನ ಇವನ್ನ ಸುಧಾರಿಸ್ಕೊಂಡು ನಾನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂಥದ್ದು. ನಾನು ಏನೇ ಕೆಲಸ ಮಾಡಿದ್ರೂ ಜೊತೇಲಿ ಇದ್ದೇ ಇರ್ತಾನೆ ಪ್ರತಿಯೊಂದು ಕೆಲಸದಲ್ಲೂ. ಹಾಗಾಗಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ನಮ್ಮ ಮನೇಲೆಲ್ಲ ಕೆಲಸ ಮಾಡ್ಕೊಳ್ಳೋಣ, ಪಾಪುನ ಮಲಗಿಸಿ ಅಂತ ಬ್ಯುಸಿ ಲೈಫಲ್ಲಿ ಓಡ್ತಾ ಇದ್ದೀನಿ. ನನ್ನ ಲೈಫಲ್ಲಿ ಎಷ್ಟು ಸ್ಪೀಡಾಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಯೂಟ್ಯೂಬ್ನ ರನ್ ಮಾಡಿಕೊಂಡು ಯಾವ ರೀತಿ ಲೈಫಲ್ಲಿ ದುಡಿಬೇಕು, ಯಾವ ರೀತಿ ದುಡ್ಡನ್ನ ಸೇವ್ ಮಾಡಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂತೆಲ್ಲನೂ ಕೂಡ ಲೆಕ್ಕಾಚಾರವಾಗಿ ಯೋಚನೆ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದೀನಿ. ಇನ್ನು ದೋಸೆನ ಮಾಡ್ಕೊಳ್ಳೋಣ. ಈಗ ಬೆಳಗ್ಗಿನ ತಿಂಡಿಗೆ ಅವಳಿಗೆ ಲಿತಿಮಗ ದೋಸೆ ಹಾಕಿ ಬಿಟ್ಟ ಮೇಲೆ ನಾನು ದೋಸೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ. 2 ಡೇಸ್ಗೆ ಆಗೋಷ್ಟು ಇಡ್ಲಿ ದೋಸೆಗೆ ರುಬ್ಬಿ ಇಟ್ಕೊಂಡಿರ್ತೀನಿ. ಇನ್ನು ನೋಡಿ ಇದನ್ನು ದೋಸೆಗೆ ಚಟ್ನಿ ಮಾಡ್ಕೊಂಡಿದ್ದೀನಲ್ಲ, ಅವಳಿಗೂ ಬಾಕ್ಸ್ಗೆ ಸ್ವಲ್ಪ ಚಟ್ನಿನೇ ಹಾಕಿ ಕಳಿಸ್ಬೇಕು. ಹಾಗಾಗಿ ಚಟ್ನಿನ ರುಬ್ಕೊತಾ ಇದ್ದೀನಿ, ಬೇಗನೆ ರುಬ್ಬೇಕಲ್ವ. ಹಾಗಾಗಿ ಚಟ್ನಿಗೆ ಕರೆಂಟ್ ಪವರ್ ಹೋಗಿತ್ತು, ಈಗ ತಿರ್ಗಿ ಮತ್ತೆ ಕರೆಂಟ್ ಬಂದಿದೆ. ಇನ್ನು ಚಟ್ನಿಗೆಲ್ಲನೂ ಕೂಡ ಮಿಕ್ಸಿಗೆ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಎಣ್ಣೆಲೇ ಹುರಿಬೇಕು ಕಡಲೆಬೇಳೆ, ಕಡಲೆಬೀಜ, ಮೆಣಸಿನ್ಕಾಯಿ ಎಲ್ಲನೂ ಕೂಡ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ 1-2 ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕಿ ಈ ರೀತಿ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಚಟ್ನಿಗೆ ತೆಂಗಿನಕಾಯಿ ಹಾಕ್ತೆ ಮಾಡಿ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಚಟ್ನಿ. ನೋಡಿ ಚಟ್ನಿನ ನಾನು ರುಬ್ಕೊಂಡು ಬಂದಿದ್ದೀನಿ. ಇನ್ನು ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಇನ್ನು ಸ್ವಲ್ಪ ನಾನು ನೀರಾಗಿ ಮಾಡ್ಕೊಂಡಿದ್ದೀನಿ ಚಟ್ನಿನ. ಗಟ್ಟಿಗೂ ಮಾಡ್ಕೊತೀನಿ, ನೀರಾಗೂ ಕೂಡ ಮಾಡ್ಕೊತೀನಿ. ಸ್ವಲ್ಪ ನೀರಾಗಿದ್ದರೆ ನನಗೇನೋ ಇಷ್ಟ, ಘಮ ಅಂತ ಇದೆ ಚಟ್ನಿ. ಎಷ್ಟು ಖುಷಿಯಾಗಿ ಎಲ್ಲ ಕೆಲಸಗಳನ್ನ ಬೆಳಗ್ಗೆ ನನಗೇನಾದರೂ ಕೆಲವೊಂದು ಸಾರಿ ಎಲ್ಲ ಕೆಲಸಗಳು
ಒಂದೊಂದು ಸಾರಿ ಬೇಜಾರಾಗೇ ಆಗುತ್ತೆ. ನಮಗೆ ಲೈಫಲ್ಲಿ ನಾವೆಷ್ಟು ಯಾವ ರೀತಿ ಪಾಸಿಟಿವ್ ಆಗಿ ನಮ್ಮ ಮೈಂಡ್ಸೆಟ್ನ ಒಂದು ಟೇಪ್ ರೆಕಾರ್ಡ್ ಅನ್ಕೋಬೇಕು. ನಾವು ಯಾವ ಹಾಡನ್ನ ಕೇಳ್ತೀವಿ ಅದೇ ನಮ್ಮದು. ನಿಮಿಷಕ್ಕೊಂದು ಪಟ್ ಅಂತ ಚೇಂಜ್ ಮಾಡ್ಕೋಬೇಕು. ಅದು ಪಾಸಿಟಿವ್ ಆಗಿ ಒಳ್ಳೆ ನಿಮಗೆ ಬೇಜಾರಾಗ್ತಿದೆ ಕೆಲಸ ಮಾಡೋಕ್ಕೆ, ಒಂದು ಮೋಟಿವೇಶ್ನಲ್ ಬೇಕಂದರೆ ಚೆನ್ನಾಗಿರೋಂಥ ಒಂದು ಹಾಡನ್ನ ಹಾಕ್ಕೊಂಬಿಡಿ. ನಾನು ಅದೇ ರೀತಿ ಮಾಡ್ತೀನಿ. ಪಟ ಅಂತ ಪಾತ್ರೆನೂ ವಾಶ್ ಆಗಿರುತ್ತೆ, ಮನೇಲೆಲ್ಲ ಕೆಲಸ ಕೂಡ ಆಗಿರುತ್ತೆ. ನಾನು ಅದೇ ರೀತಿ ನನಗಿಷ್ಟ ಆಗಿರೋಂಥ ಸಾಂಗ್ಗಳನ್ನ, ದೇವ್ರ ಹಾಡುಗಳನ್ನ ಎಲ್ಲನೂ ಕೂಡ ಪ್ಲೇ ಮಾಡ್ತಾಯಿರ್ತೀನಿ. ನಾನು ಇನ್ನೊಂದು ಫೋನಿಂದ ಬ್ಲೂಟೂತ್ ಕನೆಕ್ಷನ್ ಮಾಡಿ ನಾನು ಫಿಲಿಪ್ಸ್ ಹೋಮ್ದು ಬ್ಲೂಟೂತ್ಗೆ ಹಾಕಿ ಬಿಟ್ಬಿಡ್ತೀನಿ. ತಾನೇ ಅದು ಹಾಡು ಆಗ್ತಾಯಿರುತ್ತೆ. ಎಷ್ಟು ಬೇಗ ನಾವು ಎಲ್ಲ ಕೆಲಸನ ಮಾಡ್ಕೊಂಡಿರ್ತೀವಿ. ಇವಾಗ ಒಂಥರ ಹಾಡುಗಳನ್ನ ಕೇಳ್ತಾ ಕೆಲಸನ ಮಾಡೋದ್ರಿಂದ ನಾವು ಅದನ್ನು ಸ್ಪೀಚ್ ಮಾಡ್ತಾ ಒಂಥರ ಖುಷಿಯಾಗಿ ಎಲ್ಲ ಕೆಲಸನ ಮಾಡಿ ಮುಗಿಸ್ಕೊಂಬಿಟ್ಟಿರ್ತೀವಿ. ಅದೇ ರೀತಿ ನಾನು ನನಗೋಸ್ಕರ ದೋಸೆಗಳನ್ನ ಹಾಕ್ಕೊತಾ ಇದ್ದೀನಿ. ಪ್ರದೀಪ್ ಅವ್ರು ಬಂದು ಬೇಗ ಹೋಗ್ಬಿಟ್ಟಿದ್ದಾರೆ, ತಿಂಡಿಗಿಲ್ಲ ಅವರು. ಇನ್ನು ಮನೀಶ್ ನೋಡಿ ಏನಾದರೂ ಒಂದು ಮಾತಾಡ್ತಾನೆ, ಅಮ್ಮ ಅಪ್ಪ ಅಂತೆಲ್ಲ ಆಡ್ತಾನೆ. ಇನ್ನು ನಾನು ಕೂಡ ಮನೀಶ್ ಜೊತೆ ಡ್ಯಾನ್ಸ್ಗಳನ್ನ ಮಾಡಿಕೊಂಡು ಖುಷಿಯಾಗಿ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಡ್ಯಾನ್ಸು ಇದನ್ನೆಲ್ಲನೂ ಕೂಡ ಮಾಡ್ತೀವಿ ನಾನು ಮನೀಶು. ನಾನು ಡ್ಯಾನ್ಸ್ ಆಡಿದ್ರೆ ಮನೀಶು ಕೂಡ ಡ್ಯಾನ್ಸ್ ಆಡ್ತಾ ಇರ್ತಾನೆ. ಇನ್ನು ನಾನು ನನ್ನ ಮಗ ಚೆನ್ನಾಗಿ ಡ್ಯಾನ್ಸ್ ಆಡಿಕೊಂಡು ಮನೇಲೆಲ್ಲ ಕೆಲಸ ಮಾಡಿಕೊಂಡು ಖುಷಿಯಾಗಿ ಸಂಜೆವರೆಗೂ ಕಳಿತೀವಿ. ಒಂದು ಲೈಫ್ನ ಎಂಜಾಯ್ ಮಾಡಬೇಕು ಕಣ್ರಿ. ಅಂಥ ಒಂದು ಟೈಮ್ಸ್ನ ನಾವು ಖುಷಿಯಾಗಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿರೋದು ಬೇಕು ಅಷ್ಟೇ. ಆ ಥರ ಅಲ್ಲೋಗಬೇಕು ಇಲ್ಲೋಗಬೇಕು, ನಾವು ಅಲ್ಲೋಗಿ ಖರ್ಚು ಮಾಡಿದ್ರೆ ಖುಷಿಯಾಗಿರ್ತೀವಿ. ನಮ್ಮ ಹತ್ರ ದುಡ್ಡಿದ್ರೇ ಖುಷಿ ಇರುತ್ತೆ. ಅದೆಲ್ಲನೂ ಸುಳ್ಳೆ. ನಾವು ಯಾವ ಜಾಗದಲ್ಲಿದ್ದೀವಿ ಅದು ಖುಷಿ ಅಷ್ಟೇ. ನನ್ನ ಇಂಪಾರ್ಟೆಂಟು ಏನೋ ಒಂಥರ ಒಳ್ಳೆ ಹಾಡನ್ನ ಹಾಕ್ಕೊಂಡು ಪೀಸ್ಫುಲ್ಲಾಗಿ ಕೇಳಿಸ್ಕೊಂಡು ಒಂದೊಳ್ಳೆ ಊಟನ ತಿನ್ಕೊಂಡು ನಮ್ಮ ಕೈಲಾಗಿದ್ದು ಒಳ್ಳೇದನ್ನ ಜೀವನ ನಡೆಸ್ತಾ ಇದ್ದೀವಲ್ಲ, ಅದೇ ಇಂಪಾರ್ಟೆಂಟ್. ನಾವು ಫ್ರೂಟ್ಸ್ನ ತಂದಿಟ್ಬಿಟ್ಟು ಹೋಗಿದ್ರು ಪ್ರದೀಪ್ ಅವರು. ಬನಾನ ಇರುತ್ತೆ, ಯಾವಾಗೂ ಪೂಜೆ ಮಾಡ್ತಾ ಇರ್ತೀವಲ್ಲ, ಯಾವಾಗೂ ಬನಾನ ಸ್ಟಾಕ್ ಇರುತ್ತೆ ಮನೇಲಿ. ಇನ್ನು ಸೀಸನಲ್ ಫ್ರೂಟ್ಸು ಡ್ರ್ಯಾಗನ್ ಫ್ರೂಟ್ ತಂದಿದ್ದಾರೆ. ಪಪ್ಪಾಯನೂ ಕೂಡ ಎನಿ ಟೈಮ್ ನಮ್ಮ ಮನೇಲಿ ಪಪ್ಪಾಯ ಪರಂಗಿ ಹಣ್ಣು ಎರಡೂ ಇದ್ದೇ ಇರುತ್ತೆ. ಅದು ಮನೀಷ್ಗೋಸ್ಕರ ನಾವು ತಂದು ಯಾವಾಗೂ ಸ್ಟಾಕ್ ಇಟ್ಕೊಂಡಿರ್ತೀವಿ. ಇನ್ನು ಡ್ರ್ಯಾಗನ್ ಫ್ರೂಟ್ಸು ಅವನಿಗೆ ತುಂಬ ಇಷ್ಟ. ಮಕ್ಕಳಿಗೆ ಎಷ್ಟು ಫ್ರೂಟ್ಸ್ನ ಕೊಡ್ತೀವಿ ಅಷ್ಟು ಹೆಲ್ತಿಗೆ ಒಳ್ಳೆಯದು. ಡ್ರ್ಯಾಗನ್ ಫ್ರೂಟ್ಸು, ಪಪ್ಪಾಯ ಇದೆಲ್ಲನೂ ಕೂಡ ಚೆನ್ನಾಗಿ ತಿಂತಾನೆ ಮನೀಶು. ಅವನಿಗೋಸ್ಕರ ನಾವು ಕೂಡ ಹೆಲ್ತಿಗೆ ನಾವು ಕೂಡ ಅವನ ಹೆಸರು ಹೇಳ್ಕೊಂಡು ನಾವು ಕೂಡ ಫ್ರೂಟ್ಸ್ನ ಚೆನ್ನಾಗಿ ತಿಂತೀವಿ. ಇನ್ನು ಪಪ್ಪಾಯನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಜೊತೆಗೆ ಊಟ ತಿನ್ನುವಾಗ ನನಗನ್ನಿಸ್ತು ಏನು ಫ್ರೂಟ್ಸ್ ಇಲ್ಲಲ್ಲಪ್ಪ, ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ಸ್ವಲ್ಪ ಕಟ್ ಮಾಡಿ ಅವರು ತಿಂದು ಹೋಗಿದ್ರು ಪ್ರದೀಪ್ ಅವರು, ನನ್ನ ಹಸ್ಬೆಂಡು. ಆಮೇಲೆ ನಾನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಡ್ರ್ಯಾಗನ್ ಫ್ರೂಟ್ಸು ಈ ಥರ ಎಲ್ಲ ಫ್ರೂಟ್ಗಳನ್ನ ಜಾಸ್ತಿ ಕೊಡೋದ್ರಿಂದ ಅವ್ರಿಗೆ ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಬರೋಲ್ಲ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಇಮ್ಯುನಿಟಿ ಪವರ್ ಎಲ್ಲ ಜಾಸ್ತಿ ಇರುತ್ತೆ ಪಪ್ಪಾಯ ತಿನ್ನೋದ್ರಿಂದ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಜ್ವರ ನೆಗಡಿ ಇದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು, ಪಪ್ಪಾಯಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು ಇದೆಲ್ಲನೂ ಕೂಡ ಜಾಸ್ತಿ ಕೊಡ್ತೀನಿ ನಾನು ಮನುಷ್ಯಗೆ. ಲಿತಿಮಾಗಿ ಇಬ್ಬರಿಗೂ ಕೂಡ ಸೇಮ್ ಕೊಡ್ತೀನಿ. ಲಿತಿಮಾಗೂ ಕೂಡ ನಾನು ಆಲ್ರೆಡಿ ಬಾಕ್ಸ್ಗೆ ಹಾಕಿ ಕಳಿಸಿದ್ದೀನಿ. ನೋಡಿ ನನ್ನ ಲಂಚು ಈ ರೀತಿ ಇರುತ್ತೆ. ಮಾರ್ನಿಂಗ್ ಟಿಫನ್ ಈ ರೀತಿ ಇದೆ. ಇನ್ನು ಮನೀಷ್ಗೂ ಕೂಡ ಅದೇ ರೀತಿ ಸ್ವಲ್ಪ ಅವನೇನು ತಿಂತಾನೆ, ಡ್ರ್ಯಾಗನ್ ಫ್ರೂಟ್ಸ್ ಇಷ್ಟವಾಗಿ ತಿಂತಾನೆ, ಪಪ್ಪಾಯನೂ ತಿಂತಾನೆ, ಡ್ರ್ಯಾಗನ್ ಫ್ರೂಟ್ಸು ತಿಂತಾನೆ, ದ್ರಾಕ್ಷಿ ತಿಂತಾನೆ. ಅವ್ನಿಗೆ ಯಾವ ಹಣ್ಣು ಇಷ್ಟನೋ ಎಲ್ಲ ಹಣ್ಣು ತಿಂತಾನೆ ಮನೀಶ್. ಇನ್ನು ಲಿತಿಮ ಹಣ್ಣುಗಳನ್ನ ಹೇಟ್ ಮಾಡ್ತಾಳೆ, ಅವಳಿಗೆ ಏನಿದ್ರು ಕುರುಕ್ಲಿ. ಇನ್ನು ಮನೀಶ್ ಆ ಥರ ಇಲ್ಲ, ಅವೆಲ್ಲ ಕಡಿಮೆ ಮಾಡಿ ಮನೆ ಊಟನ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಇನ್ನು ದೋಸೆನ ಅವನಿಗೆ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾಯಿದ್ದೀನಿ. ಇನ್ನು ಬೆಳಗಿನ ತಿಂಡಿ ಹೇಗೋ ಬೇಗ ಮಾಡಿಕೊಂಡೆ. ಇನ್ನು ತಿಂಡಿ ತಿಂದಮೇಲೆ ಮನೆ ಕೆಲಸನ ಮಾಡ್ಕೊತೀನಿ. ನನಗೆ ಯಾವ ರೀತಿ ಟೈಮ್ ಸಿಗುತ್ತೆ, ಯಾವ ರೀತಿ ತಿಂಡಿ ಬೇಗ ಮಾಡಿ ಎಲ್ಲ ಕೆಲಸ ಮಾಡಿರ್ತೀನಿ. ಕೆಲವೊಂದು ಸಾರಿ ಎಲ್ಲ ಕೆಲಸ ಮಾಡಿ ತಿಂಡಿನ ಮಾಡಿರ್ತೀನಿ. ಬೆಳಗ್ಗೆ ನನಗೆ ನೈಟ್ 8 ಅವರ್ಸ್ ನಿದ್ದೆ ಕಂಪ್ಲೀಟಾಗಿ ಆಗಿದ ತಕ್ಷಣ 8 ಅವರ್ಸಲ್ಲಿ ನನಗೆ ಯಾವ ರೀತಿ ಟೈಮ್ ಸಿಗುತ್ತೋ ಆ ರೀತಿ ಮನೆನ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದು ಬೇಗ ಬೆಳಗ್ಗೆನೇ ಒಂದು 11 to 12 o'clock ಒಳಗಡೆ ತಿಂಡಿ, ಮನೆ ಕೆಲಸ, ಸ್ನಾನ ಎಲ್ಲನೂ ಕೂಡ ಮುಗಿಸ್ಕೊತೀವಿ ನಾನು ಮನೀಶ್. ಮಧ್ಯಾಹ್ನ ಎಲ್ಲ ಫ್ರೀಯಾಗಿರ್ತೀವಿ. ಈ ರೀತಿ ನಾನು ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಬಿಡ್ತೀನಿ. ನಮ್ಮ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಇನ್ನೆಲ್ಲನೂ ಕೂಡ ಕ್ಲೀನಾಗಿ ಮನೀಶ್ನ ಒಂದು ಕಡೆ ಕೂರಿಸ್ಬಿಟ್ಟು ಅವ್ನಿಗೇನೋ ಒಂದು ಆಟಾಡೋಕ್ಕೆ ಏನೋ ಒಂದು ಸಾಮಾನ ಕೊಟ್ಬಿಟ್ಟು ಇನ್ನು ಕಸನ ಗುಡಿಸ್ಕೊತಾ ಇದ್ದೀನಿ. ಮನೀಶ್ ಇನ್ನೂ ಈಗಲೇ ಮಲಗಲ್ಲ. ಅವನು 8 ಗಂಟೆಗೆ ಎದ್ದಿದ್ದಾನೆ, 8 o'clockಗೆ. ಇನ್ನು ಅವ್ನು ಮಲಗೋದು ಇನ್ನು 11 to 12 o'clock ಆಗುತ್ತೆ. ಅಷ್ಟರಲ್ಲಿ ಅವನು ನೋಡಿಕೊಂಡು ಮನೆ ಕೆಲಸನೂ ಕೂಡ ನಿಭಾಯಿಸ್ಕೊತೀನಿ. ಅವನ ಸುಧಾರಿಸ್ಕೊಂಡು ಅವನ ಹತ್ರನೂ ಮಾತಾಡ್ತಾ ಹಾಡನ್ನ ಕೇಳ್ತಾ ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊತೀನಿ. ಇನ್ನು ಬೆಳಿಗ್ಗೆನೇ ನಾನು ಎದ್ದು ಬೇಗನೆ ಸ್ನಾನನ ಮಾಡಿ ಮುಗಿಸ್ಕೊಂಡೆ. ಕೆಲವೊಂದು ಸಾರಿ ಎಲ್ಲ ಕೆಲಸನೂ ಮಾಡಿ ಸ್ನಾನನ ಮಾಡ್ತೀನಿ. ವಾರ ಇರುತ್ತಲ್ಲ, ವಾರದ ಟೈಮಲ್ಲಿ
ಇನ್ನು ನಾರ್ಮಲ್ ಡೇಸಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಬರ್ತಾ ಇರುತ್ತೆ, ಹಲ್ಲುಜ್ಜಿ ಬ್ರಷ್ ಮಾಡಿ ಇನ್ನು ಮಕ್ಕಳು ಮಲಗಿರ್ತಾರೆ ಅಂಥ ಸಮಯದಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಇನ್ನು ನೆಲನೂ ಸಿಟ್ಕೊಂಡು ಬಂದುಬಿಟ್ಟೆ. ನೋಡಿ ಮನೀಶ್ ಕೂತಿರೋ ಜಾಗದಲ್ಲೇ ಕೂತಿದ್ದಾನೆ, ನಾನು ಕಸ ಗುಡಿಸಿ ನೆಲನೂ ಒರೆಸ್ಕೊಂಡು ಬಂದುಬಿಟ್ಟೆ. ಅವನು ಆರಾಮಾಗಿ ಆಟ ಆಡ್ತಾಯಿದ್ದಾನೆ. ಕೆಲವೊಂದು ಸರಿ ಬಂದುಬಿಡ್ತಾನೆ, ನಾನು ಕರ್ಕೊಂಡೋಗಿ ಕೂರಿಸ್ತೀನಿ. ಇನ್ನು ದೋಸೆನೂ ಕೂಡ ಸ್ವಲ್ಪ ಕಡಿಮೆ ತಿಂದ, ಫ್ರೂಟ್ಸ್ ತಿಂದ. ಅದ್ರ ಜೊತೆಗೆ ನಾನು ಬೆಳಗಿನ ಟೈಮಲ್ಲಿ ನಾನೇ ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ಅವನಿಗೆ ಸರಿನ ಪ್ರಿಪೇರ್ ಮಾಡ್ತೀನಿ. ಅದರಲ್ಲಿ ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸು, ಕಾಳುಗಳು ಎಲ್ಲನೂ ಹಾಕಿ ನಾನು ಮನೇಲೇ ಪ್ರಿಪೇರ್ ಮಾಡಿರೋಂಥ ರಾಗಿ ಸರಿನ ರೆಡಿ ಮಾಡ್ಕೊತೀನಿ. ನಿಜವಾಗ್ಲೂ ಹೇಳ್ತಾರೆ, ಮಗುನೂ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಇಷ್ಟು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊತೀಯ, ನೀನು ಗ್ರೇಟು ಅಂತ ಹೇಳ್ತಾ ಇರ್ತಾರೆ ಎಲ್ಲ ಆಂಟಿ, ಓನರ್ ಆಂಟಿ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು. ಮನೀಶು ಯಾವ ರೀತಿ ರಿಕವರಿ ಆಗಿದೆ, ನೀನು ಗೆದ್ದುಬಿಟ್ಟೆ ಬಿಡು, ಲೈಫಲ್ಲಿ ಸಾಧಿಸ್ಬಿಟ್ಟೆ ಮಗುನ ಸಾಕಿ ನೀನು ಅಂತ ಎಲ್ಲ ಹೇಳ್ತಾರೆ. ನನಗೆ ಭಾಳ ಖುಷಿಯಾಗುತ್ತೆ. ಇನ್ನು ಮನೀಶನ್ನ ಮಲಗಿಸ್ಕೊಂಡು ಹಿಂದೆಲ್ಲೇ ಬಂದು ಪಾತ್ರೆನ ವಾಶ್ ಮಾಡಿಕೊಂಡೆ. ಮನೀಶ್ ಮಲಗಿದ ಮೇಲೆ ನಾನು ಪಾತ್ರೆ ವಾಶ್ ಮಾಡಿದ್ದು. ಫಸ್ಟ್ ಅವನಿಗೆ ಸರಿ ತಿನ್ನಿಸಿ ಮಲಗಿಸ್ಬಿಟ್ಟೆ. 1 ಅವರ್ ಮಲ್ಕೊತಾನೆ. ಈ 1 ಅವರಲ್ಲಿ ಪಾತ್ರೆ ವಾಶ್ ಮಾಡೋದು, ಬಟ್ಟೆ ಎತ್ಕೊಂಡು ಒಣಗಾಕೋ ಅಂಥದ್ದು, ನಾನು ಸ್ನಾನ ಮಾಡ್ಕೊಳ್ಳೋದು ಎಲ್ಲ 1 ಅವರ್ ಒಳಗಡೆ ಪಟ್ ಅಂತ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಆ ಸಮಯದಲ್ಲೇ ನನಗೆ ಸ್ನಾನ ಮಾಡಲಿಕ್ಕಾಗೋದು. ಅವ್ನು ಮಲಗಿರೋಂಥ ಸಮಯದಲ್ಲೇ ನಾನು ಬಟ್ಟೆ ತೊಗೊಂಡೋಗಿ ಒಣಗಾಕಿ ಬರೋ ಅಂಥದ್ದು. ಈ ಥರ ಪಾತ್ರೆ ವಾಶ್ ಮಾಡೋಕ್ಕೆ ಬಿಡಲ್ಲ ಮನೀಶು. ಸಿಂಕಲ್ಲಿ ಬಂದು ತೀಟೆ ಮಾಡ್ತಿರ್ತಾನೆ. ಇನ್ನು ಬಟ್ಟೆ ಅವನು ಎತ್ಕೊಬಂದು ಬಟ್ಟೆ ಒಣಗಾಕೋದು ಇನ್ನು ಅಸಾಧ್ಯದ ಮಾತು. ಅವ್ನು ಮಲಗಿದ್ದಾಗೆ ನಾನು ಬಟ್ಟೆ ಒಣಗಾಕಿ ಬಟ್ಟೆ ತೊಗೊಬರೋಂಥದ್ದು, ಪಾತ್ರೆ ವಾಶ್ ಮಾಡೋದು, ಇನ್ನು ನಾನೇನೇ ಕೆಲಸಗಳು, ಸ್ನಾನ ಮಾಡೋದು ಎಲ್ಲನೂ ಕೂಡ ಮಾಡ್ಕೊತೀನಿ. ಇವತ್ತು ಸ್ನಾನ ಬೇಗನೆ ಆಗಿದೆ, ನಂದು ಬೆಳಿಗ್ಗೆನೇ ಆಗೋಯ್ತು, ಟೈಮ್ ಇತ್ತು ಅಂತೇಳಿ ಲಿತ್ತಿಮಾಗಿ ಮಾಡಿಸಿ ನಾನೇ ಹಾಗೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಸ್ವಲ್ಪ ಎಕ್ಸ್ಟ್ರಾ ನೀರಿತ್ತು ಅಂತೇಳಿ ಇನ್ನು ಎಲ್ಲ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ಕೂಡ ಒಣಗಾಕ್ಬಿಟ್ಟೆ. ಹೆಣ್ಮಕ್ಳು ಎಷ್ಟು ಚುರುಕಾಗಿರ್ತೀವಿ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಲೈಫಲ್ಲಿ. ನಮಗೆ ಯಾರೂ ಕೂಡ ದಾರಿ ತೋರಿಸಲ್ಲ. ದುಡ್ಡನ್ನ ಸೇವ್ ಮಾಡೋದು ಯಾರೂ ಹೇಳ್ಕೊಡಲ್ಲ, ನಾವೇ ಕಲಿಬೇಕು. ಮನೆ ಕೆಲಸ ಮಾಡ್ಕೊಳ್ಳೋದು, ಪಟಾಪಟ್ ಅಂತ ಲೈಫಲ್ಲಿ ಮುನ್ನುಗ್ಗೋದು ಎಲ್ಲನೂ ಕೂಡ ನಾವೇ ಮಾಡಬೇಕು. ಯಾರೂ ನಮಗೆ ದಾರಿದೀಪ ಆಗಿರಲ್ಲ. ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಜೀವನ ಮಾಡಿರ್ತಾರೋ ನಾವು ಅದೇ ರೀತಿ ಮಾಡ್ತಾ ಹೋಗಬೇಕು. ನಾವು ಕೂಡ ದೊಡ್ಡವರಾಗ್ತೀವಿ, ನಮ್ಮ ಮಕ್ಕಳು ಕೂಡ ದೊಡ್ಡವರಾಗ್ತಾರೆ. ಹಾಗಾಗಿ ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮ ಲೈಫ್ನ ಎಷ್ಟು ಸ್ಪೀಡಾಗಿ, ಎಷ್ಟು ಜಾಗರೂಕತೆಯಾಗಿ, ಲೆಕ್ಕಾಚಾರವಾಗಿ ಜೀವನ ಮಾಡಿಕೊಂಡು, ಹಣನ ಕುಡಿಕೊಂಡು, ಸೇವ್ ಮಾಡಿಕೊಂಡು, ಒಳ್ಳೆ ಗೃಹಿಣಿಯಾಗಿ ಮನೇಲಿ ಪ್ರತಿಯೊಂದು ಕೆಲಸನ ಮಾಡಿಕೊಂಡು, ಮಕ್ಕಳು ನಿಭಾಯಿಸ್ಕೊಂಡು ಎಲ್ಲನೂ ಚುರುಕಾಗಿ ಮಾಡ್ಕೊಬೇಕು. ಮೇಯ್ನ್ ಮನೆ ಒಳಗಡೆ ಬಂದೆ, ನಮ್ಮ ಮನೀಶ್ ಎದ್ದಿದ್ದಾನೆ. ಎದ್ದು ಅಳ್ತಾ ಇರ್ತಾನೆ ಯಾವಾಗೂ ಕೂಡ. ಎತ್ಕೋ ಅಂತ ಯಾವಾಗೂ ಕೂಡ ಅಳೋದು. ನಾನು ಮೇಲೆ ಹೋಗ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಬಂದು ಎದ್ದೇಳೋದು ಮಲಗೋದು ಈ ಥರ ಮಾಡ್ತಾನೆ. ಇನ್ನು ಮನೀಶ್ಗೆ ಬಂದು ಫ್ಯಾನ್ನ ತೆಗ್ದು ಜೋಲಿ ಕಟ್ಟಿದೆ, ಅಲ್ಲಿ ಬಂದು ಸ್ಕಿಡ್ಡಾಗಿ ಕೆಳಗಡೆ ಬೀಳೋ ಚಾನ್ಸಸ್ ಇತ್ತು. ಆಮೇಲೆ ಜೋಲಿ ಬಿಡಿಸೋಣ ಅಂತೇಳಿ ಪಕ್ಕದಲ್ಲೇ ಹಾಕ್ಕೊಂಡೆ. ಯಾಕೋ ಮಲಗಿಲ್ಲ, ಅವ್ನು ಜೋಲಿ ಬಿಡ್ತಾನೆ ಇಲ್ಲ. ನೈಟ್ ಹೊತ್ತು ನನ್ನ ಪಕ್ಕನೇ ಮಲ್ಕೊತಾನೆ. ಇಲ್ಲಿ ಒಂದು ಕಿಟಕಿಗೆ ಒಂದು ಸೀರೆನ ಕಟ್ಟಿ ರೀತಿ ಮಲಗಿಸ್ಬಿಡ್ತೀನಿ. ಅವ್ನು ಕನ್ವಿನಿಯೆಂಟಾಗಿ ಕ್ಲೀನಾಗಿ ಇಳಿತಾನೆ. ಇಳಿದು ಅವನೇ ನಡ್ಕೊಂಡು ಬರ್ತಾನೆ. ಆರಾಮಾಗಿ ಮಂಚ ಹತ್ತುತ್ತಾನೆ. ನಾನು ಅವ್ನು ಎತ್ಕೊಂಡು ಬಂದೆ. ಇನ್ನು ನನ್ನ ಫೇಸೆಲ್ಲ ಡಲ್ ಆಗಿದೆ. ಮನೇಲಿ ಎಲ್ಲ ಕೆಲಸ ಮಾಡ್ತೀವಲ್ವ, ನಾವು ಕೂಡ ನಮ್ಮನ್ನು ಕೇರ್ ಮಾಡ್ಕೋಬೇಕು. ಮನೆ, ಮಕ್ಕಳು, ನಮ್ಮನ್ನು ಎಲ್ಲನೂ ಕೂಡ ನಿಭಾಯಿಸಬೇಕು. ಸೋಂಬೇರಿತನ ಮಾಡಬಾರ್ದು. ಎಲ್ಲ ಕೆಲಸ ಪಟ ಅಂತ ಮಾಡಬೇಕು. ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲನೂ ಕೂಡ ಮಾಡ್ಕೋಬೇಕು. ಇನ್ನು ಫೇಸ್ ಎಲ್ಲ ಡಲ್ ಆಗಿದೆಯಲ್ಲ, ಹಾಗಾಗಿ ಸಿಂಪಲ್ಲಾಗಿ ಒಂದು ಹೋಮ್ಮೇಡ್ ಪ್ಯಾಕ್ನ ಕೂಡ ಹಾಕ್ಕೊಳ್ಳೋಣ ಅಂತೇಳಿ ಹಾಕ್ಕೊಂಡೆ. 2 ಡೇಸ್ ಆಗಿತ್ತು ಯಾವುದೇ ರೀತಿ ಅಂತ ಫೇಸ್ ವಾಶು. ನಾನು ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡಿಬಿಡ್ತೀನಿ ಬೆಳಗ್ಗೆ ಹೊತ್ತು. ಇವಾಗ ಯಾಕೋ ಸ್ವಲ್ಪ ಡಲ್ ಆಗಿದೆ ಫೇಸ್ ಅಂತೇಳಿ ನನ್ನನ್ನು ನಾನು ಕೇರ್ ಮಾಡ್ತಾಯಿರ್ತೀನಿ. ಹೇರ್ಗೆ ಎಣ್ಣೆ ಹಚ್ಚೋದು, ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋವಂಥದ್ದು, ಇಲ್ಲ ಫೇಸ್ ಪ್ಯಾಕ್ ಹಚ್ಚೋದು, ಇದನ್ನೆಲ್ಲನೂ ಕೂಡ ನಾನು ಮಾಡ್ತಾಯಿರ್ತೀನಿ. ನೀವು ಕೂಡ ಅಷ್ಟೇ, ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ. ನಾವೆಷ್ಟು ಸಂಸಾರಕ್ಕೆ ಮುಖ್ಯನೋ ನಮ್ಮ ಆರೋಗ್ಯ, ನಮ್ಮ ಚರ್ಮ ಆಗಿರ್ಬೋದು ಎಲ್ಲನೂ ಕೂಡ ಅಷ್ಟೇ ಮುಖ್ಯ. ಇನ್ನು ಮನೇಲೇ ಮಾಡಿರೋಂಥ ಹೋಮ್ಮೇಡ್ ಪೌಡರಿಂದ ರೋಸ್ ವಾಟರ್ನ ಮಿಕ್ಸ್ ಮಾಡಿ, ಸ್ವಲ್ಪ ಮಿಲ್ಕು ಕೂಡ ನೀವು ಮಿಕ್ಸ್ ಮಾಡ್ಬೋದು. ಏನಾದರೂ ಡ್ರೈ ಅನ್ನಿಸ್ತಿದ್ರೆ, ನಾನೇನಿಲ್ಲ ಡ್ರೈ ಅನ್ನಿಸ್ತಾ ಇರಲಿಲ್ಲ, ರೋಸ್ ವಾಟರ್ನೇ ಮಿಕ್ಸ್ ಮಾಡಿ ಹಚ್ಚಿ ಬಿಟ್ಟಿದ್ದೀನಿ. ಈಗ ಇದೊಂದು 10 ಮಿನಿಟ್ಸ್ ಚೆನ್ನಾಗಿ ಒಣಗೋವರೆಗೂ ಏನಾದರೂ ಬೇರೆ ಕೆಲಸ ಮಾಡ್ಕೊಬೋದು ಅಂತ ನಾನು ಬೇರೆ ಕೆಲಸ ಮಾಡ್ತಾಯಿರ್ತೀನಿ. ಏನೇ ಆಗಲಿ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಕೆಲವೊಂದು ಸಾರಿ ಪಾತ್ರೆ ವಾಶ್ ಮಾಡ್ಕೊತೀನಿ, ಕೆಲವೊಂದು ಸಾರಿ ಅಡುಗೆನ ಮಾಡ್ಕೊತೀನಿ. ಇನ್ನು ನಾನು ಪ್ಯಾಕ್ ಒಣಗೋಷ್ಟರಲ್ಲಿ ಅಡುಗೆನೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಗೆ ಬಂದು ಬೆಳಿಗ್ಗೆ ದೋಸೆ ಆಯಿತು. ಇನ್ನು ಮಧ್ಯಾಹ್ನ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮುಲ್ಲಂಗಿನ ಹಾಕ್ಕೊಂಡು ಮುಲ್ಲಂಗಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ ಹಾಕಿ ಎಲ್ಲನೂ ಕೂಡ 2 ವಿಷಿಲ್ನ ಕೂಗಿಸ್ಕೊತೀನಿ. 2 ವಿಷಿಲ್ ಕೂಗಿಸ್ಕೊಂಡು ಅಲ್ಲೇ ಪಟ ಅಂತ ಎತ್ತಿ ಇಡ್ತಾಯಿದ್ದೀನಿ. ಇನ್ನು ವಿಷಿಲ್ ಬರೋ ಗಂಟ ಗ್ಯಾಸ್ನ ಆನ್ ಮಾಡಿ ಬಿಡ್ತಾಯಿದ್ದೀನಿ.
ಇನ್ನು ಪಕ್ಕದಲ್ಲೇ ರೈಸ್ನ ಇಟ್ಕೊತೀನಿ. ಇನ್ನೇನು 11-12 ಆಗ್ತಾಯಿದೆ. ಅಷ್ಟರಲ್ಲಿ ಅಡುಗೆನೂ ಕೂಡ ಪ್ರಿಪೇರ್ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ನಾನು ರೈಸ್ನೂ ಕೂಡ ಮಾಡ್ಕೊತಾ ಇದ್ದೀನಿ. ನಾವು ಬಂದು ಮನೇಲಿ ಕೂಡ ಸಣ್ಣ ಅಕ್ಕಿನ ಯೂಸ್ ಮಾಡ್ತೀವಿ ನೋಡಿ. ಇದರಲ್ಲೂ ಕೂಡ ಜಾಣತನ ಮಾಡ್ಬೋದು. ರೇಷನ್ ಅಕ್ಕಿ, ಡಿಪೋ ಅಕ್ಕಿ ಅಂತೀವಲ್ಲ, ಆ ಅಕ್ಕಿನೇ ಜಾಸ್ತಿ, ಯಾವುದೇ ರೀತಿಯಾದಂಥ ಪಾಲಿಷ್ ಆಗದೇ ಇರೋಂಥ ಅಕ್ಕಿನೇ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು. ಮಕ್ಕಳಿಗೆ ರೇಷನ್ ಅಕ್ಕಿನೇ ಚೆನ್ನಾಗಿ ಊಟ ಜಾಸ್ತಿ ತಿನ್ನುವಂಥದ್ದು ನನ್ನ ಮಕ್ಕಳು. ಬೆಳಗ್ಗೆ ಬಂದು ತಿಂಡಿಗೆ ಪಲಾವು, ಚಿತ್ರಾನ್ನ, ಈ ಥರ ಪುಳಿಯೋಗರೆಗೆಲ್ಲ ನಾನು ಸಣ್ಣ ಅಕ್ಕಿನ ಯೂಸ್ ಮಾಡ್ತೀನಿ. ಮಧ್ಯಾಹ್ನ ಬಂದು ನಾನು ರೇಷನ್ ಅಕ್ಕಿನೇ ತಿನ್ನೋದು. ನಾನು ನಿಜನೇ ಹೇಳೋವಂಥದ್ದು. ನೋಡಿ, ಮನೆ ನಿಂತ್ಕೊಂಡು ನೋಡಿದಾಗ ಕ್ಲೀನಾಗಿರಬೇಕು ನನಗೆ, ಇಲ್ಲಾಂದರೆ ನನಗೆ ಮನಸ್ಸು ಒಪ್ಪೋದೇ ಇಲ್ಲ. ಆವತ್ತಿನ ದಿವಸ ಎಲ್ಲ ಬೇಜಾರಾಗ್ಬಿಡುತ್ತೆ. ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟೇ ನನಗೆ ಖುಷಿಯಾಗಿರ್ತೀನಿ ಮನೆ ಒಳಗಡೆ. ಇನ್ನು ನೋಡಿ, ಫೇಸ್ ಎಲ್ಲ ಡ್ರೈ ಆಯಿತು. ಈ ಕಡೆ ಸಾಂಬಾರು, ಅನ್ನನೂ ಕೂಡ ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಟ್ಟೆ. ನೋಡಿ, ಪಟಾಪಟ್ ಅಂತ ನಾನು ಕೂಡ ಜಾಸ್ತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿರ್ತೀನಿ. ಇದೊಂದೇ ಪ್ಯಾಕ್ ಅಲ್ಲ, ಇನ್ನೂ ಕೂಡ ಟೊಮೊಟೊಗೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಕಾಫಿ ಪುಡಿ ಎಲ್ಲನೂ ಹಾಕಿ, ಸ್ವಲ್ಪ ಶುಗರ್ನ ಹಾಕಿ, ಸ್ವಲ್ಪ ಫೇಸ್ ಮೇಲೆ ರಬ್ ಮಾಡ್ತಾಯಿರ್ತೀನಿ. ಜಾಸ್ತಿ ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ತಾಯಿರ್ತೀನಿ ನಾನು ಫೇಸ್ ಆ್ಯಂಡ್ ಸ್ಕಿನ್, ಹೇರ್ಗೆ. ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಸ್ಕಿನ್ಗೆ ಹೇರ್ ಕೇರು ಮತ್ತು ಸ್ಕಿನ್ ಕೇರ್ನ ಹೇಳ್ಕೊಡಿ ಮ್ಯಾಮ್ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾಯಿರ್ತೀನಿ ನಾನು ಪ್ಯಾಕ್ಗಳನ್ನೂ ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಸಪ್ರೇಟ್ ವೀಡಿಯೋನ. ಇನ್ನು ಫೇಸ್ ಎಲ್ಲನೂ ಕೂಡ ಎಷ್ಟು ಕ್ಲಿಯರಾಗಿದೆ ನೋಡಿ. ನನಗೆ ನಿಜವಾಗ್ಲೂ ಹೇಳ್ತಾರೆ, ನನ್ನ ಏಜ್ ಹೇಳಿದ್ರೆ ನಿಜವಾಗ್ಲೂ ಅಷ್ಟೊಂದು ಏಜ್ ಆಗಿದೆಯಾ ಅಂತ ಕೇಳ್ತಾರೆ ಪ್ರತಿಯೊಬ್ಬರು ಕೂಡ. ಆ ರೀತಿ ನಾವು ಸ್ಕಿನ್ನ ಮೇಂಟೈನ್ ಮಾಡಬೇಕು. ಪಿಗ್ಮೆಂಟೇಷನು, ಪಿಂಪಲ್ ಮಾರ್ಕು ಏನೂ ಕೂಡ ಆಗಿಲ್ಲ ನೋಡಿ. ಏನು ಕೂಡ ಅಪ್ಲೈ ಮಾಡಿಲ್ಲ. ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ನೀವೇ ನೋಡ್ತಾ ಇರ್ಬೋದು. ಯಾವುದೇ ರೀತಿಯಾದಂಥ ಪಿಂಪಲ್ ಬಂದರೂ ಕೂಡ ಟ್ರೀಟ್ಮೆಂಟ್ ಮಾಡ್ಕೋತೀನಿ, ಹೋಮ್ ರೆಮಿಡಿ. ಪಿಗ್ಮೆಂಟೇಷನ್ ಬಂದರೂ ಕೂಡ ನೋಡ್ಕೊತೀನಿ. ನೋಡಿ, ನಾವು ವಿಶಿಲ್ ತೆಗ್ದಾಯಿತು. ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿನ ನಾನು 2 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ, 1.5 ಟೇಬಲ್ ಸ್ಪೂನು. ನೋಡಿ, ಸಾಂಬಾರು ಕೂಡ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತೀನಿ. ಮನೇಲೇ ಮಾಡಿರೋದು, ಅಮ್ಮ ಮಾಡಿ ಕಳಿಸಿರುವಂಥ ಸಾಂಬಾರು ಪುಡಿ ಇದು. ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಮುಗ್ದೇ ಹೋಯ್ತಲ್ವಾ. ಇನ್ನು ಸಾಂಬಾರು ಪುಡಿ ಎಲ್ಲನೂ ಕೂಡ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಅಮ್ಮನೇ ನನಗೆ ಊರಿಂದ ಮಾಡಿ ಕಳಿಸ್ತಾರೆ. ಪಾಪುನ ಇಟ್ಕೊಂಡು ನಾನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ, ಆದರೂ ಕೂಡ ನಾನು ಸರಿ ಎಲ್ಲನೂ ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ಸ್ವಲ್ಪ ದಿವಸ ನಾನೇ ಸಾಂಬಾರನ್ನ, ಅಮ್ಮ ಇರೋ ಗಂಟ ಅವ್ರು ಮಾಡಿಕೊಡ್ತಾರೆ. ನಾನು ಕೂಡ ಸಾಂಬಾರು ಪುಡಿ ಮಾಡೋದನ್ನ ಕಲಿಬೇಕು. ಎಲ್ಲನೂ ಕೂಡ ನಾನು ಬರೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಯಾವ ರೀತಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಕೂಡ ನಾನು ಬರೆದು ಇಟ್ಕೊತೀನಿ. ನಾಳೆ ನಮಗೇನಕ್ಕಾದ್ರೂ ಯೂಸ್ಫುಲ್ ಆಗುತ್ತೆ. ನಾಳೆ ನಾವು ನಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕಲ್ಲ. ಹಾಗಾಗಿ ಇನ್ನು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕಿ, ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸಾಂಬಾರು ರೆಡಿ ಆಯಿತು. ಇನ್ನು ಹೊರಗಡೆ ಹೋಗೋಣ, ಜ್ಯುವೆಲರಿ ಶಾಪ್ಗೆ ಸ್ವಲ್ಪ ಆರ್ಗನೈಸೇಷನ್ ಮಾಡಿಸ್ಬೇಕು. ಜ್ಯುವೆಲರಿ ಬೆಂಡಾಗ್ಬಿಟ್ಟಿದೆ. ಇಷ್ಟವಾಗಿ ಇರೋಂಥ ನನ್ನ ಜುಮ್ಕ ಇದು ಲಾಸ್ಟ್ ಒಂದು 2 ಇಯರ್ ಬ್ಯಾಕ್ನ ಶ್ರೀಮಂತ, ನನ್ನ ಮಗನ ಶ್ರೀಮಂತ, ಅಂದರೆ ಶ್ರೀಮಂತ ಮಾಡ್ಕೊಳ್ಳಿಲ್ಲ, ಸೆಕೆಂಡ್ ಬೇಬಿಗೇನು ಶ್ರೀಮಂತ ಮಾಡ್ಕೊಳ್ಳೋದು ಅಂತೇಳಿ ಈ ಜುಮ್ಕನ ತೊಗೊಂಡಿದ್ದು ನಾನು. ನನ್ನ ಹಸ್ಬೆಂಡ್ ಕೊಡಿಸಿದ್ದು ಸೆಕೆಂಡ್ ಬೇಬಿಗೆ. ನಾನು ಬರೀ 35,000 40,000 ಕೊಟ್ಟಿದ್ದೀನಿ ಈ ಜುಮ್ಕಾಗೆ. ನಿಜವಾಗ್ಲೂ 6-7 ಗ್ರಾಮ್ ಇದೆ. 2 ವರ್ಷದಿಂದ ನಾನು ತೊಗೊಂಡಿದ್ದು. 6.5 ಗ್ರಾಮ್ ಇದೆ. 6 ಗ್ರಾಮ್ 800 ಮಿಲಿ ಏನೋ ಇದೆ ನೋಡಿ. ಈ ಥರ ವಾಲೆ ಹಾಕೊಳ್ಳುವಾಗ ಬೆಂಡಾಗೋಯ್ತು, ಒಂಥರ ತುಂಬ ಬೇಜಾರಾಗೋಯ್ತು ನೋಡಿ. ಇದು ಲಾಸ್ಟ್ ಟೈಮ್ ನನಗೆ ಸಿಕ್ಕಿರೋಂಥ ವಾಲೆ ಮನೇಲಿ ಮಿಸ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಅದು ಒಂದನ್ನು ತೊಗೊಂಡೋಗಿ ಪರ್ಸೆಲ್ ಹಾಕ್ಬಿಟ್ಟಿದೆ, ಅದು ಕೂಡ ಬೆಂಡಾಗ್ಬಿಟ್ಟಿತ್ತು. ಈಗ ನಾವೇ ಇದು ಬೆಂಡೇನದು ತೆಗಿಯೋಕೆ ಹೋಯ್ತೀವಿ ಅಂದರೆ ಪಟ್ ಅಂತ ಮುರಿದೋಗ್ಬಿಡುತ್ತೆ. ಇನ್ನು ತಿರ್ಪನ ಹಾಕಿ ಟೈಟ್ ಮಾಡೋಕ್ಕೆ ಹೋದಾಗೂ ಕೂಡ ಸ್ಟಕ್ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ಆಚಾರಿಕೆಯಲ್ಲಿ ರೆಡಿ ಮಾಡಿಸೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇವತ್ತು ಹೋಗಿ ರೆಡಿ ಮಾಡಿಸ್ಕೊಬರೋಣ ಅಂತೇಳಿ, ಟೈಮ್ ಇದೆ ಅಂತೇಳಿ. ಇನ್ನು ಮನೇಲೇ ಮಾಡಿರೋಂಥ ಜಾಮೂನ್ ಇತ್ತು, ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ. ಈ ಜಾಮೂನ್ದು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರ್ ಆಗಿತ್ತು ಜಾಮೂನು, ಮನೇಲೇ ಮಾಡಿರೋಂಥ ಜಾಮೂನು. ನಾನು ಎಲ್ಲನೂ ಕೂಡ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 3 ಪೀಸ್ ಇತ್ತೇನೋ. ಸರಿ ಕುತ್ಕೊಂಡು ತಿನ್ನೋಣ. ಜಾಮೂನ್ ಅಂದರೆ ಮನೀಷ್ಗೆ ತುಂಬ ಇಷ್ಟ, ಹಾಗಾಗಿ ಜಾಮೂನ ತಿನ್ನಿಸೋಣ ಅಂತೇಳಿ ಎತ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಮನೀಶು ನೋಡಿ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದು ನೋಡೋ ಅಂಥದ್ದು ನನ್ನ ಬಂಗಾರ. ಇನ್ನು ಟೈಮ್ ಬಂದು ಎಷ್ಟಾಗಿದೆ ಹೇಳಿ, ಜಸ್ಟ್ ಮಧ್ಯಾಹ್ನ 11-12 ಆಗಿದೆ. ಅಷ್ಟರಲ್ಲಿ ಪಾರ್ಸಲ್ ಕೂಡ ಬಂತು ಜಾಮೂನ್ ತಿಂತಾ ಇದ್ದಾಗ. ಇವರು ಯಾವುದೇ ರೀತಿಯಿಂದ ಫೋನೇ ಮಾಡಿಲ್ಲ, ಡೈರೆಕ್ಟ್ ಮನೆಗೆ ಬಂದಿದ್ದಾರೆ. ಇವರು ಚೆನ್ನಾಗಿ ಪರಿಚಯ ಆಗಿದ್ದಾರೆ. ಲೇಡೀಸ್, ಇವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ, ಡೆಲಿವರಿ. ನೋಡಿ ಸ್ವಲ್ಪ ರೆಡಿ ಆಗಿದ್ದೀನಿ. ಈಗ ಸ್ವಲ್ಪ ಜ್ಯುವೆಲರಿ ಎಲ್ಲ ರೆಡಿ ಮಾಡಿಸೋದಿದೆ. ಬನ್ನಿ ಹೋಗ್ತಾ ಜ್ಯುವೆಲರಿ ರೆಡಿ ಮಾಡಿಸ್ಕೊಂಡು ಬರೋಣ. ಮನೆಯಿಂದ ನಾನು ಮನೀಶು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟ್ವಿ.
ಇನ್ನು ಮನೆಯಿಂದ ಹೊರಟು ಹೋಗ್ತಾ ಇದ್ದೀನಿ. ನಮ್ಮ ಯಾತ್ರೆ ಆ್ಯಪ್ನ ಬುಕ್ ಮಾಡ್ಕೊತೀನಿ. ಪ್ರದೀಪ್ ಅವರಿಲ್ಲ ಅಂದರೆ ಆ ಆಟೋದಲ್ಲಿ ನಾನು ಮನೀಶ್ ಎಲ್ಲ ಓಡಾಡ್ತಾ ಇರ್ತೀವಿ. ಇನ್ನು ನಮ್ಮ ಯಾತ್ರೆ ಇರೋದ್ರಿಂದ ತುಂಬ ಬೇಗನೆ ಮನೆ ಮುಂದೆ ಬರುತ್ತೆ. ಬುಕ್ ಮಾಡಿದ ತಕ್ಷಣ ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಬರ್ಬೋದು. ಇನ್ನು ಸ್ಕೂಟಿನ ಬೈ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ವ್ಲಾಗ್ನ ನಿಮಗೆ ಶೇರ್ ಮಾಡ್ತೀನಿ. ಸ್ಕೂಟಿ ನಾನು ಕೂಡಿ ಇಟ್ಟಿರೋವಂಥ ಅಮೌಂಟಲ್ಲಿ ಸ್ಕೂಟಿನ ಬೈ ಮಾಡೋದು ಯಾವ ರೀತಿ ಇದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಬಂದೆ ನೋಡಿ, ಜ್ಯುವೆಲರಿ ಶಾಪಿಗೆ ಬಂದೆ. ನನಗೆ ಪರಿಚಯ ಆಗಿರೋ ಅವರೇ ಆಟೋ ನಮ್ಮ ಹತ್ರ ಬುಕ್ ಆಗಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಜ್ಯುವೆಲರಿ ಶಾಪ್ ಹತ್ರ ನಿಂತ್ಕೊಂಡು ರೆಡಿ ಮಾಡಿಸ್ದೆ. ಅವ್ರು ಏನಂದ್ರು ಗೊತ್ತಾ, ಅಮ್ಮ ರೆಡಿ ಮಾಡ್ತೀವಿ, ಇದು ರೆಡಿ ಮಾಡ್ತೀನಿ. ದೊಡ್ಡ ಜುಮ್ಕಾ ಬಂದು ತುಂಬ ಬೆಂಡಾಗ್ಬಿಟ್ಟಿದೆ, ನಾನೇನಾದರೂ ಮಾಡಿದ್ರೆ ಮುರಿದೋಗ್ಬಿಡುತ್ತೆ, ಆಮೇಲೆ ನನಗೇನು ಕೇಳಬಾರ್ದು, ಮುರಿದೋದ್ರೆ ಏನು ಮಾಡೋದು ಅಂದರು. ಸರಿ ಹೋದ್ರೆ ಹೇಗಾದರೂ ಮಾಡಿ ಸ್ವಲ್ಪ ಮಾಡಿಕೊಡಿ ಸರ್. ಮುರಿದೋದ್ರೆ ಅಂದರೆ ಈ ಆಪ್ರೇಷನ್ ಥಿಯೇಟ್ರಲ್ಲಿ ಕೇಳ್ತಾರಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಮುಂಚೆನೇ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರಲ್ಲ, ಆಪ್ರೇಷನ್ ಮಾಡುವಾಗ ನೀರಿಲ್ಲ, ಬಿ ಪಿ ಇದೆ, ಬ್ಲಡ್ ಇಲ್ಲ ಅಂತೆಲ್ಲ ಸೈನ್ ಹಾಕ್ಸ್ಕೊಂಡು ಆಪ್ರೇಷನ್ ಮಾಡ್ತಾರಲ್ಲ, ಆ ಥರ ಹೇಳ್ತಾ ಇದ್ದಾರೆ ಇವರು. ಮುರಿದೋಗ್ಬೋ ಚಾನ್ಸ್ ಇದ್ದರೆ ಆಮೇಲೆ ನಮ್ಮನ್ನು ಕೇಳಬಾರ್ದು, ತುಂಬ ಬೆಂಡಾಗಿದೆ ಅಂತ ಅಂದರು. ಅದು ಹೆಂಗೆ ಬೆಂಡಾಯಿತು ಅಂತೆಲ್ಲ ಕೇಳ್ತಾಯಿದ್ರು ಇವು ಅಂಕಲು. ಅದೇ ಹಾಕ್ಕೊಳ್ಳುವಾಗ ಕೆಳಗಡೆ ಸ್ಕಿಡ್ಡಾಗಿ ಬಿದ್ದೋಯ್ತು ಅಂತೆಲ್ಲ ಹೇಳ್ತಿದ್ದೆ. ಇನ್ನು ಚೆನ್ನಾಗಿ ಮಾಡಿಕೊಟ್ರು. ಅವ್ರ ಕೈಲಿ ಎಷ್ಟು ಕ್ಲಿಯರಾಗಿ ಆಗುತ್ತೋ ಬೆಂಡೆಲ್ಲ ಎತ್ತಿ ಅವ್ರ ಹತ್ರ ಇರುತ್ತಲ್ಲ ಏನಾದರೂ ಎಕ್ವಿಪ್ಮೆಂಟ್ಸ್ ಅದೆಲ್ಲ ಹಾಕಿ ಕ್ಲಿಯರಾಗಿ ಮಾಡಿಕೊಟ್ರು. ಇನ್ನು 50 ರೂಪೀಸ್ ಕೊಟ್ಟೆ 2 ವಾಲೆಯಿಂದನೂ 3 ವಾಲೆನೂ ಬೆಂಡಾಗಿತ್ತು. ಅದನ್ನು ಸರಿ ಮಾಡಿಸ್ಕೊಂಡು ಇನ್ನು ಮನೆ ಕಡೆ ಹೊರಟಿದೆ. ಇವರು ವೆಯ್ಟ್ ಮಾಡ್ತಾಯಿದ್ರು. ನನಗೆ ಚೆನ್ನಾಗಿ ಪರಿಚಯ ಇದ್ದಾರೆ ಇವು ಅಂಕಲು, ಆಟೋ ಅಂಕಲು. ಅವರು ವೆಯ್ಟ್ ಮಾಡಿದಾಗ ಹಾಗೆ ರೆಡಿ ಮಾಡಿಸ್ಕೊಂಡು ಸ್ವಲ್ಪ ಬ್ಯಾಂಗಲ್ ಸ್ಟೋರಿಗೆ ಹೋಗಬೇಕಾಗಿತ್ತು, ATMಗೆ ಹೋಗ್ಬೇಕಾಯ್ತು. ಎರಡೂ ಕೆಲಸನ ಮುಗಿಸ್ಕೊಂಡು ಇನ್ನು ಆಟೋದಲ್ಲಿ ಮನೆ ಕಡೆ ಹೊರಟಿದ್ದೀನಿ. ಇನ್ನು ಎಲ್ಲನೂ ಕೂಡ ಮಾಡಿಸ್ಕೊಂಡು ಆರಾಮಾಗಿ ಬಂದೆ, ಮನೆ ಕಡೆ ಹೊರಟಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಕೂಟಿ ಇದ್ರೇ ಮನುಷ್ಯ ಇವಾಗ ನಿಂತ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ. ಈಗ ಸ್ಕೂಟಿ ತೊಗೊಂಡ್ಮೇಲೆ ನೋಡೋಣ ಬನ್ನಿ. ಹಾಗೇ ಈಗ ತಾನೇ ಒಳಗಡೆ ಬಂದೆ. ಇವಾಗ 4:45 ಆಯಿತು ಟೈಮು. ಇದು ಡ್ರೆಸ್ಸು ಮೀಶೋದಲ್ಲೇ ತೊಗೊಂಡ್ರಂಥದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದು ಮೀಶೋದಲ್ಲೇ ಬೈ ಮಾಡಿದ್ದು 3 ಪೀಸ್ ಕುರ್ತಾ. ಇದು ನೋಡಿ, ಇದು ಬೆಂಡಾಗ್ಬಿಡುತ್ತೆ ಅಂತ ಮುಂಚೆನೇ ಹೇಳ್ಬಿಡ್ತಾ ಇದ್ದಾರೆ ಅವರು. ಏನಾದರೂ ಕಟ್ಟಾಗುತ್ತೆ ನಾವು ಮಾಡುವಾಗ ಅಂತ ಮುಂಚೆ ಇನ್ ಕೇಸ್ ಕಟ್ಟಾಗ್ಬಿಟ್ರೆ ಅಂತ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ನಾವೇ ಏನಾದರೂ ಬೆಂಡಾಗಿರೋದು ಏನಾದರೂ ಹಿಂಗೆ ತೆಗಿಯೋಕೆ ಹೋದರೆ ಪಟ್ಟದ ಕಟ್ಟಾಗ್ಬಿಡುತ್ತೆ. ಅವರು ಏನೋ ಒಂಥರ ಇಟ್ಲಾ ಥರ ಎಲ್ಲ ಇಟ್ಕೊಂಡು ಸರಿ ಮಾಡ್ತಾರೆ. ಫೈನಲಿ ಸರಿ ಮಾಡಿಸ್ಕೊಂಬಂದೆ ನೋಡಿ. ಇನ್ನು ಹುಷಾರಾಗಿ ನಿಧಾನಕ್ಕೆ ಹಾಕ್ಕೊಬೇಕು. ಇನ್ನೇನಾದರೂ ಹಾಕ್ಕೋಬೇಕಂದ್ರೆ ಪಟ್ ಅಂತಲೇ ಇದಾಗ್ಬಿಡುತ್ತೆ. ಈಗ ಹಾಕ್ಕೊತೀನಿ ಬನ್ನಿ. ಜೋಪಾನವಾಗಿ ಹಾಕ್ಕೋಬೇಕು. ನಾವು ಒಡವೆನ ಹೇಗೆ 1 ರೂಪಾಯಿನ ಕುಡುಕಿ ಒಡವೆನ ತೊಗೊಂಡಿರ್ತೀವಿ, ಆ ಒಡವೆನ ಅದೇ ರೀತಿ ಕಾಪಾಡ್ಕೋಬೇಕು, ಕ್ಲೀನಾಗಿ ಹಾಕ್ಕೊಳ್ಬೇಕು, ಕುತ್ಕೊಂಡು ಹಾಕ್ಕೋಬೇಕು. ನಾನು ನಿಂತ್ಕೊಂಡು ಹಾಕ್ಕೊಂಡು ಈ ರೀತಿ ಎಲ್ಲ ಪಜಿತಿನ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಹಾಕ್ಕೊಂಡೆ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಕಾಣುತ್ತೆ ಈ ವಾಲೆ. ತುಂಬ ಚೆನ್ನಾಗಿದೆ ನನಗಿದು ವಾಲೆ ಅಲ್ವಾ. ನಾ ರೆಡಿ ಮಾಡಿಸ್ಕೊಬಂದೆ. ವಾಲೆ ಎಲ್ಲ ಹಾಕ್ಕೊಳ್ಳುವಾಗ ನಿಂತ್ಕೊಂಡು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಪಟ್ಟಂತ ಇದು ವಾಲೆ ಹಾಕ್ಕೊಳ್ಳುವಾಗೆ ಕೆಳಗಡೆ ಪಟ್ಟಂತ ಬಿದ್ದು ಆ ಥರ ಬೆಂಡಾಗ್ಬಿಟ್ಟಿತ್ತು. ಫೈನಲಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಲ್ವಾ ನೋಡಿ. ಫೈನಲಿ ಇದನ್ನು ರೆಡಿ ಮಾಡಿಸ್ಕೊಂಬಂದೆ. ಈ ವಾಲೆ ತೊಗೊಳ್ಳುವಾಗ ಒಂದು 2 ಇಯರ್ ಬ್ಯಾಕ್ ಅಷ್ಟೇ ನಾನು ಈ ವಾಲೆನ ತರಿಸ್ಕೊಂಡಿದ್ದು. ಇದನ್ನು ತೊಗೊಂಡಿದ್ದು ವಾಲೆ ತುಂಬ ಆಸೆಪಟ್ಟು ಈ ಥರ ಜುಮ್ಕ ತೊಗೊಬೇಕು ಅಂತೇಳಿ ತೊಗೊಂಡಿದ್ದು. ಈ ವಾಲೆ ತುಂಬ ನನಗೆ ತುಂಬ ಇಷ್ಟ. ನನ್ನ ಹತ್ರ ಇರೋ ವಾಲೆ ಎಲ್ಲದಕ್ಕಿಂತ ಈ ವಾಲೆ ತುಂಬ ಇಷ್ಟ ನನಗೆ. ಹೆಣ್ಮಕ್ಳು ಚುರುಕಾಗಿರಬೇಕು. ಮನೆ ಕೆಲಸ ಆಗಿರ್ಬೋದು, ಹೊರಗಡೆ ಕೆಲಸ ಆಗಿರ್ಬೋದು, ಮನಿ ಸೇವಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಚುರುಕಾಗಿದ್ರೇ ಸಂಸಾರ ಮಾಡೋಕ್ಕಾಗುತ್ತೆ, ಜೀವನ ಮಾಡೋಕ್ಕಾಗುತ್ತೆ. ಅದನ್ನು ಮಾತ್ರ ನಾವು ತಿಳ್ಕೊಬೇಕು. ಇನ್ನು ಮನುಷ್ಯ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಾಲು ಕುಡಿತಾ ಇದ್ದಾನೆ ನೋಡಿ. ಇನ್ನು ಅವ್ನಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಕೂಡ ಸ್ಟ್ರಾಂಗಾಗಿ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿತೀನಿ. ನಿಜ ಏನಾದರೂ ಅಂದ್ಕೊಳ್ಳಿ, ಕಾಫಿನ ಬಿಡಬೇಕಂತ ನನಗೆ ಅನಿಸೋದೇ ಇಲ್ಲ. ಎಷ್ಟೇ ಡಯಟ್ ಮಾಡಿದ್ರೂ ಕೂಡ ಜಸ್ಟ್ ಒಂದು ಚಿಕ್ಕ ಕಪ್, ಅರ್ಧ ಕಪ್ಪಲ್ಲಿ ಕಾಫಿ ಕಪ್ಪಲ್ಲಿ ಇನ್ನು ಅರ್ಧ ಕಪ್ ಕಾಫಿನ ಕುಡಿತಾ ಇದ್ದೀನಿ. ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋ ಥರ ನನಗೇನೋ ಅನಿಸುತ್ತೆ. ಎಷ್ಟೇ ಡಯಟ್ ಮಾಡಿದ್ರು ಕೂಡ ಕಾಫಿ ಬಿಡೋಕ್ಕಾಗ್ತಾಯಿಲ್ಲ. ಏನಂತೀರ ಹೇಳಿ? ನಾನು ಅಂತೀನಿ ಕಾಫಿ ಕುಡಿಬಾರ್ದು ಅಂತ ಅಂದ್ಕೊತೀನಿ, ಬಟ್ ಅದು ಚಿಕ್ಕದಾಗಿ ಸ್ವಲ್ಪ ಕುಡಿತಾ ಇದ್ದೀನಿ. ನಮ್ಮ ಮನುಷ್ಯನ ಕರ್ಕೊಂಡು ಹೊರಗಡೆ ಬಂದೆ, ಕಾಫಿ ಕುಡ್ಕೊಂಡು ಅವನಿಗೂ ಹಾಲು ಕುಡಿಸಿ. ಇನ್ನು ಹಾಗೆಯೇ ಸ್ವಲ್ಪ ಪಾರ್ಕ್ ಕಡೆ ಓಡಾಡೋಣ, ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ. ಇನ್ನು ಮನುಷ್ಯಗೂ ಕೂಡ ಒಂದು
ಚೇಂಜಸ್ ಕಾಣುತ್ತೆ. ಇನ್ನು ಪಾರ್ಕಲ್ಲಿ ಎಲ್ಲರನ್ನೂ ಮಾತಾಡ್ಸೋದು, ಅವರಿಂದ ಓಡೋಗೋದು, ಈ ಥರ ಎಲ್ಲ ಚೇಷ್ಟೆ ಜಾಸ್ತಿ ಮಾಡ್ತಾನೆ ಮನೀಶು. ಪಾರ್ಕಲ್ಲಿ ಯಾರಾದರೂ ಏನಾದರೂ ತಿಂದು ಎಸ್ತಿರ್ತಾರಲ್ಲ, ಅದು ಕಣ್ಣಿಗೆ ಅವನಿಗೆ ಪಟ್ಟಂತ ಸಿಗುತ್ತೆ. ಪಟ್ಟಂತ ಹೋಗಿ ಎತ್ಕೊಳ್ಳೋವಂಥದ್ದು, ಅದನ್ನು ಚಾಕ್ಲೇಟ್ಸ್ ಪೇಪರ್ಸ್ನ ಎತ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾನೆ. ವಾಕ್ ಮಾಡೋದ್ರೆ ನಿಂತ್ಕೊಂಬಿಟ್ಟು ಸ್ಟಕ್ ಆಗ್ತಾನೆ. ಈಗಂತೂ ಪಾರ್ಕು ಚೆನ್ನಾಗಿ ಅವ್ನಿಗೆ ಇಷ್ಟ ಆಗ್ಬಿಟ್ಟಿದೆ. ಇದು ನಿಯರ್ ಬೈ ಮನೆ ಹತ್ರನೇ ಇದೆ ಪಾರ್ಕ್. ಎಲ್ಲರೂ ಕೂಡ ವಾಕ್ ಮಾಡ್ತಾರೆ ಬೆಳಿಗ್ಗೆ ಮತ್ತು ಸಂಜೆ. ತುಂಬ ದೊಡ್ಡ ಪಾರ್ಕ್ ಇದು. ಇನ್ನು ನಾನು ಕೂಡ ಮನೀಶ್ಗೋಸ್ಕರ ಪಾರ್ಕಲ್ಲಿ ವಾಕ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೀಶ್ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ನೋಡಿ ಅಲ್ಲಿ ಯಾರೋ ಒಂದು ಇದು ಇದಾಕಿದ್ದಾರೆ ನೋಡಿ, ಚಾಕ್ಲೇಟ್ ತಿಂದಾಕಿರೋಂಥ ಪೇಪರ್ಸ್ನ ಎತ್ಕೊಳ್ಳೋದು. ಬಾರೋ ಚಿನಿ ಬಾ ಅಂತ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಅಜ್ಜಿ ಮನೆ ಮೇಲೆ ಅವರು ವಾಕ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾವು ಕೂಡ ಹಾಗೆ ವಾಕ್ ಮಾಡ್ತಾಯಿದ್ವಿ. ಎಲ್ಲರನ್ನೂ ಮಾತಾಡಿಸ್ತಾನೆ, ಎಲ್ಲರಿಗೂ ಏಯ್ ಓಯ್ ಅಂತ ಇರ್ತಾನೆ. ಇನ್ನು ಪಾರ್ಕಲ್ಲಿ ನಾನು ಕೂಡ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದೆ. 1 ಅವರ್ ಒಂದು ಸ್ವಲ್ಪ ಹೊತ್ತು ವಾಕ್, ಒಂದು ಹಾಫ್ ಆನ್ ಅವರು ನಡೆದು ಇನ್ನೊಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಮನೆ ಕಡೆ ಹೋಗೋಣ ಅಂತೇಳಿ ಕೂತಿದ್ದೆ. ಚೆನ್ನಾಗಿ ವಾಕ್ ಮಾಡಿಕೊಂಡು ಮಕ್ಕಳನ್ನ ಒಳಗಡೆ ಕೂಡಾಕಬಾರ್ದು, ಹೊರಗಡೆ ಬಿಡಬೇಕು ಅಂತ ಹೇಳೋದು. ಡಾಕ್ಟ್ರು ಕೂಡ ಮಕ್ಕಳನ್ನ ನನ್ನ ಮಗನ್ನ ಎಕ್ಸ್ಪೆಷಲಿ ಮಗುನ ಆಚೆ ಕರ್ಕೊಂಡೋಗಿ ಪಾರ್ಕಲ್ಲಿ ಬಿಡಿ, ಮಕ್ಕಳಿರೋ ಜಾಗದಲ್ಲಿ ಆಟ ಆಡ್ಲಿಕ್ಕೆ ಬಿಡಿ. ಅವನು ಎಷ್ಟು ಆ್ಯಕ್ಟಿವ್ ಆಗಿರ್ತಾನೋ ಅಷ್ಟು ಇವಾಗ ಮಾತು ಬೇಗ ಬೇಗ ಬರಬೇಕಲ್ವ, ಅವನು ಇನ್ನೊಬ್ರ ಹತ್ರ ಮಾತಾಡಬೇಕು. ಮಕ್ಕಳು ಯಾವ ರೀತಿ ಮಾತಾಡ್ತಾರೋ ಅದನ್ನೆಲ್ಲನೂ ಕೂಡ ಟ್ರೈ ಮಾಡಬೇಕು ಅಂತೇಳಿ ಹೇಳೋ ಅಂಥದ್ದು ಡಾಕ್ಟರು. ಇನ್ನು ರಿಟರ್ನು ಹೋಗಲ್ಲ, ನಾನು ಹೀಗೆ ಹೋಗ್ತೀನಿ, ಪಾರ್ಕಲ್ಲೇ ಇರ್ತೀನಿ, ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಟೈಮ್ ಆಯಿತು, ಇನ್ನು 6:45 ಆಗ್ತಾಯಿದೆ ಟೈಮ್. ಅವ್ನು ಬರಲ್ಲ ಅಂತ ರೋಡಲ್ಲೇ ಡ್ಯಾನ್ಸ್ ಮಾಡ್ತಾನೆ. ಇನ್ನು ಅವ್ನು ಬೀಳೋದು ಎದ್ದೇಳೋದು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಅದನ್ನ ಟೈಮ್ ಆಯಿತು ಅಂತೇಳಿ ಮನೆ ಕಡೆ ನಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಅಂಗಡಿ ನೋಡ್ಬಿಟ್ಟು ಬಡ್ಕೊತಾ ಇದ್ದ, ಲೇಸು ಚಾಕ್ಲೇಟ್ಸ್ ಕೊಡಿಸು ಅಂತೇಳಿ. ಇನ್ನು ತೊಗೊಂಡು ಬಂದಿದ್ದಾಯಿತು. ಇನ್ನು ತೊಗೊಂಡು ಬಂದೆ ಮನೆಗೆ. ತಾನೇ ಜಸ್ಟ್ ಒಳಗಡೆ ಬಂದಾಯಿತು. ಇನ್ನು ಮನೆ ಮ್ಯಾಗೆ ನೋಡಿ ಲೇಸು ಬಿಸ್ಕೆಟ್ ಇದೆಲ್ಲನೂ ರೊಕ್ಕ ತಿಂದು ಸ್ವಲ್ಪ ತಿನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ. ಹಾಗಾಗಿ ಒಂದೇ ಒಂದು ಲೇಸ್ ಪ್ಯಾಕೆಟ್ ಸುಮ್ಮನೆ ಅಲ್ಲಾಡಿಸ್ಕೊಂಡು ಪಾರ್ಕ್ ಸುತ್ತಲಿ ಅಂದ್ಬಿಟ್ಟು ಒಂದು ಲೇಸ್ನ ತೊಗೊಂಡು ಬಂದ್ವಿ ಈಗ ಮನೆಗೆ. ಈಗ 7 o'clock ಆಗಿದೆ ಟೈಮು. ನೋಡಿ ಈಗ ನೈಟ್ ಮುದ್ದೆ ಮಾಡ್ತೀನಿ. ಮುಲ್ಲಂಗಿ ಬೇಳೆ ಸಾಂಬಾರಿಗೆ ಸ್ವಲ್ಪ ರೈಸು ಮುದ್ದೆ ಮಾಡಿಕೊಂಡ್ರೆ ಮುಗೀತು ನಮ್ಮದು ಇವತ್ತೊಂದು. ಇನ್ನು ನೋಡಿ ನೈಟ್ಗೆ 1-2 ಹಪ್ಪಳನ ಹಾಕ್ಕೊಂಡು ಸ್ವಲ್ಪ ಮುದ್ದೆನ ಮಾಡಿ ರೈಸ್ನ ಮಾಡ್ಕೊಂಡಿದ್ದೀನಿ. ಇನ್ನು ಲಿತಿಮಗೆ ನಾವು ಎಲ್ಲನೂ ಕೂಡ ಮುದ್ದೆನ ತಿಂತೀವಿ. ಡೈಲಿ ಮುದ್ದೆ, ಮಧ್ಯಾಹ್ನ ಇಲ್ಲ ನೈಟ್ ಇದ್ದೇ ಇರುತ್ತೆ ಮುದ್ದೆ. ಮುದ್ದೆನ ತಿಂದರೆ ಗಟ್ಟಿಯಾಗಿರ್ತೀವಿ, ಸ್ಟ್ರಾಂಗ್ ಆಗಿರ್ತೀವಿ. ಹಾಗಾಗಿ ಈ ಮುದ್ದೆಗೆ ಮೆಂತ್ಯ ಕೆಲವೊಂದು ಪದಾರ್ಥಗಳನ್ನ ಸೇರಿಸಿ ಮಾಡ್ಕೊಂಡಿದ್ದೀವಿ ಹಿಟ್ಟನ್ನ. ಇನ್ನು ನೈಟ್ ಬಂದು ನೋಡಿ ಏನು ಮಾಡ್ಕೊತಾ ಇದ್ದೀನಿ, ಮನೀಶ್ಗೋಸ್ಕರ ಕೆಲವೊಂದನ್ನ ನಾನು ನೀರಲ್ಲಿ ನೆನೆ ಹಾಕ್ತೀನಿ. ಇದರಲ್ಲಿ ಕೆಲವೊಂದು ಪದಾರ್ಥಗಳು ಮಿಕ್ಸ್ ಆಗಿದೆ, ಪಿಸ್ತಾ ಅದೆಲ್ಲ ಮಿಸ್ ಆಗಿದೆ. ಅದನ್ನೆಲ್ಲ ಕೂಡ ನಾನು ಬೆಳಿಗ್ಗೆಗೋಸ್ಕರ ಇದನ್ನು ರಾತ್ರಿ ಹೊತ್ತು ನೆನೆಸ್ತೀನಿ. ಈಗ ಊಟ ಆಯಿತು, ಎಲ್ಲ ಆಯಿತು. ಮನೀಶು ಲಿತಿಮ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ಮನೀಶ್ ನೋಡಿ ಅಲ್ಲೇನೋ ತೀಟೆ ಮಾಡ್ತಾಯಿದ್ದಾನೆ. ನಂದು ಕೂಡ ಫೇಸ್ ವಾಶ್ ಆಯಿತು. ಫೇಸ್ ವಾಶ್ ಮಾಡೇ ಮಲಗೋದು, ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಮಲಗೋ ಅಂಥದ್ದು. ಇನ್ನೇನು ನಿದ್ದೆ ಮಾಡಬೇಕು ಅಷ್ಟೇ. ಏನು ಹೇಳೋದು, ಇನ್ನೇನಿಲ್ಲ. ಲಾಸ್ಟ್ ಪೆಂಡಿಂಗ್ ಟ್ಯಾಬ್ಲೆಟ್ ಹಾಕ್ಕೊಬೇಕು. ಮೈಗ್ರೇನ್ ಕೋರ್ಸ್ ನಡೀತಾ ಇದೆ ನಂದು. ನೋಡಿದ್ದು ಇದು ಮೈಗ್ರೇನ್ದು ಟ್ಯಾಬ್ಲೆಟ್ ನಾನು ತೊಗೊತಾ ಇರೋದು. 1.5 ಟ್ಯಾಬ್ಲೆಟ್ ಇದೆ. ಡೈಲಿ 1.5 ಟ್ಯಾಬ್ಲೆಟ್ ನುಂಗ್ತಾ ಇದ್ದೀನಿ. ಇದು ಒಂದು 3 monthsಗೆ ನನಗೆ ಕೋರ್ಸ್ ಕೊಟ್ಟಿರೋದು. ನೋಡೋಣ, ದೇವ್ರ ದಯ ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಕೋರ್ಸು. ಅವ್ರು ಹೇಳೋ ಥರನೇ ಆಫ್ ಟ್ಯಾಬ್ಲೆಟ್ ತೊಗೊಂಡು ಸ್ಟಾಪ್ ಮಾಡಿಬಿಡ್ತೀನಿ. ತಲೆನೋವಂತೂ ಕಂಪ್ಲೀಟಾಗಿ ಬರ್ತಾಯಿಲ್ಲ. ಅಂದರೆ ಟ್ಯಾಬ್ಲೆಟ್ ಮೇಲೆ ಅವ್ರು ಕೊಡೋಂಥ ಟ್ಯಾಬ್ಲೆಟಿಂದ ನಮಗೆ ತಲೆನೋವೇ ಬರೋಲ್ಲ, ಕಂಪ್ಲೀಟ್ ಸ್ಟಾಪ್ ಆಗಿಬಿಡುತ್ತೆ. ನೋಡೋಣ ಮುಂದಕ್ಕೆ ಫ್ಯೂಚರಲ್ಲಿ ನನಗೆ ಫಸ್ಟ್ ಒಂದು ಸರಿ ಮೈಗ್ರೇನ್ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ನಾನು. ಆಮೇಲೆ 2 ವರ್ಷದಿಂದ ನನಗೆ ಯಾವುದೇ ರೀತಿಯಾದ ತಲೆನೋವು ಇರಲಿಲ್ಲ. ಈಗ ತಿರ್ಗಾ ಮತ್ತೆ ತಲೆನೋವು ಜಾಸ್ತಿ ಬರುತ್ತೆ, ದಿನ ಪೂರ್ತಿ ತಲೆನೋವು ಬರುತ್ತೆ. ಹಾಗಾಗಿ ನಾನೇ ಏನೂ ಮಾಡೋಕ್ಕಾಗಲ್ಲ. ಟ್ಯಾಬ್ಲೆಟ್ ಇಲ್ಲಾಂದರೆ ನನ್ನ ಕೈಲಿ ಜೀವನ ಮಾಡೋಕ್ಕಾಗೋದೇ ಇಲ್ಲ. ತೊಗೊಳ್ಳೋಣ ಒಂದು ಸ್ವಲ್ಪ ದಿನ ಕೋರ್ಸ್ ಅಂತೇಳಿ ಇದನ್ನು ತೊಗೊಂಡೆ. ಡೈಲಿ ನೈಟ್ ಹೊತ್ತು 1.5 ಟ್ಯಾಬ್ಲೆಟ್ಸ್ನ ನಾನು ತೊಗೊಳ್ಳೋಂಥದ್ದು. ನೋಡೋಣ, ಸ್ಟಾಪ್ ಮಾಡಿಬಿಡ್ತೀನಿ 1-2 ತಿಂಗಳೊಳಗಡೆ, ಮತ್ತೆ ಸ್ಟಾಪ್ ಮಾಡ್ತೀನಿ. ನಾನಂತೂ ಟ್ಯಾಬ್ಲೆಟ್ ತೊಗೋಬಾರ್ದು ಅಂತ ಒಂದು ಇದು ನನಗೆ. ಟ್ಯಾಬ್ಲೆಟ್ ಇಲ್ಲದೆ ಜೀವನ ಮಾಡೋಣ, ಜಾಸ್ತಿ ಟೆನ್ಷನ್ ಎಲ್ಲ ತೊಗೊಳ್ದೆ ಆರಾಮಾಗಿ ಕಾಮಾಗಿ ಲೈಫ್ ಲೀಡ್ ಮಾಡೋಣ ಅನ್ನೋದೊಂದು ಅಷ್ಟೇ. ಈಗ ಟ್ಯಾಬ್ಲೆಟ್ ತೊಗೊಂಡು ನೈಟ್ ಮಲಗೋ ಅಂಥದ್ದು. ಬಿಟ್ಬಿಡು ಲಿತಿಶಾ, ಅವರಿಬ್ಬರು ನೋಡಿ ಹೆಂಗೆ ಕಿತ್ತಾಡ್ತವ್ರೆ. ಇವರಿಬ್ಬರನ್ನ ನಾನು ಹಿಡಿದಿಯೋ ಸ್ಟೈಲಿ ನನಗೆ ಎಷ್ಟು ಸಾಕಾಗುತ್ತೆ ನೋಡಿ. ಇವ್ನು ನೋಡಿ ಚಿಕ್ಕವನು ಹೋಗೋಳು ನೋಡಿತಾ ಇರೋದು, ಸ್ಕೆಚ್ ಪೆನ್ ಎಲ್ಲ ಕಿತ್ಕೊಳ್ಳೋಕೆ ಹೋಗ್ತಾವನೆ. ಈ ಮಕ್ಕಳು ನನ್ನ ಯೂಟ್ಯೂಬ್ ಚಾನಲು ಎಲ್ಲ ತುಂಬಾ ರಿಸ್ಕು. ಏನೋ ಒಂಥರ
ಸ್ಟ್ರೆಸ್ ಇರುತ್ತೆ ಮಕ್ಕಳಿರೋ ಮನೇಲಿ, ಅವ್ರನ್ನ ನೋಡ್ಕೋಬೇಕು. ಈ ಮನುಷ್ಯಂತೂ ಸಿಕ್ಕಾಬಟ್ಟೆ ತೀಟೆ, ಏನು ಬಿಡೋಲ್ಲ, ಅದೇಳಿಯೋದು ಇದೇಳಿಯೋದು. ನನಗೆ ಸ್ವಲ್ಪ ರೆಸ್ಟ್ ಅನ್ನೋದೇ ಸಿಗೋದು ಸ್ವಲ್ಪ ಕಷ್ಟ ಇವರಿಬ್ಬರ ಹತ್ರ. ನೋಡಿ ಅವ್ನು ಮನೀಶ್, ನೋಡಿ ಆ ಮನೀಶ್ ಏನು ಮಾಡ್ತಾನೆ ನೋಡಿ, ನೋಡಿ ಅಕ್ಕನ ಹಿಡ್ಕೊಂಡು ಹೊಡಿಯೋಕೆ ಹೋಗ್ತಾನೆ ಇಂಥ ತಮ್ಮ. ನೋಡಿ ಹೆಂಗೆ ಆವಾಜ್ ಹಾಕ್ಕೊಂಡು ಬರ್ತಾನೆ ಏಯ್ ಅಂದ್ಕೊಂಡು. ನೋಡಿ ನೋಡಿ ಟ್ಯಾಬ್ಲೆಟ್ ಕಿತ್ಕೊತಾರೆ ನೋಡಿರಿ, ನೀವೇ ನೋಡಿರಿ. ಇನ್ನು ಟ್ಯಾಬ್ಲೆಟ್ ತೊಗೊಂಡು ಅಂಡ್ಬೇಕು. ಹತ್ತು ಮೇಲ್ಗಡೆ, ಹತ್ತು ಮೇಲೆ ಬೇಡ ನೀನು, ಹತ್ತು ಮೇಲೆ ಕೊಡಲ್ಲ ನಾನು ಕೊಡು. ಏನು ಟ್ಯಾಬ್ಲೆಟ್ ಕೊಡು, ಎಲ್ಲಿ ಹೋಗ್ತೀಯಾ, ಎಲ್ಲಿಗೆ ಹೋಗೋದು? ಡ್ಯಾನ್ಸ್ಗಳೆಲ್ಲ ಆಡೋದು ಬಿಟ್ಬಿಡು, ಕೊಡೋದು ಕೊಡು, ನನಗೆ ಕುಡಿಬೇಕು. ಕೊಡು, ನಿನಗೂ ಹಾಕ್ತೀನಿ, ಕೊಡು. ನಿಂದು ಟ್ಯಾಬ್ಲೆಟ್ ಹಾಕ್ತೀನಿ ಬಾ, ನಿಂದು ಸಿರಪ್ ಹಾಕ್ತೀನಿ ಬಾ, ನಂದು ಕೊಡು. ಹೀಗೇನೆ ಟ್ಯಾಬ್ಲೆಟ್ ಎತ್ಕೊಂಡು ಓಡೋಕೋನೆ. ಈಗ ನಾನು ಸ್ವಲ್ಪ ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊತೀನಿ. 10 ಕಾಲಾಗೋಯ್ತಿನ ಟೈಮು, ಸಾಕು. 10:30 ಮೇಲೆ 10:30 ಒಳಗಡೆ ಮಲ್ಕೋಬೇಕು. 10:30 ಮೇಲೆ ಎದ್ದಿರಬಾರ್ದು ನಾವು. ಇನ್ನಷ್ಟೇ ಇನ್ನೆಲ್ಲ ಆಯಿತು. ಇನ್ನು ಗುಡ್ ನೈಟ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಮತ್ತೆ ಒಂದು ವ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ. ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.